ರಾಜಸ್ಥಾನಕ್ಕೆ ಹೋದರೆ ಅಲ್ಲಿ ಚಾಹಮಾನರಿದ್ದರು. ಇವರೆಲ್ಲರೂ ಕೂಡ ಒಬ್ಬರ ಮೇಲೊಬ್ಬರು ಕತ್ತಿ ಮರಿಸಾ ಅವರು ಕಾಲ ಕಳೀತಾ ಇದ್ರು. ಮುಸ್ಲಿಂ ದಾರಿ ಮಾಡಿಕೊಡ್ತು, ಸುಲಭ ಸುಗಮ ಮಾಡಿಕೊಡ್ತು. ಅವ್ರಿಗೆ ಒಂದು ಅರ್ಥ ಆಗಲಿಲ್ಲ, ಯಾವ ಪೃಥ್ವಿರಾಜ್ ಚಾಹಮಾನನಿಗೆ ಅಥವಾ ಪೃಥ್ವಿರಾಜ್ ಚೌಹಾನ್ಗೆ ಯಾವ ಗತಿ ಆಯಿತೋ, ನಾಳೆ ನಮಗೂ ಇದೇ ಗತಿ ಆಗುತ್ತೆ ಅಥವಾ ಆಗಬಹುದು ಅನ್ನೋ ಒಂದು ಬೇಸಿಕ್ ವಿಷನ್ ಇರಲಿಲ್ಲ ಅನ್ನೋದು ನಾವು ನೆನೆಸ್ಕೊಂಡ್ರೆ ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ. ಈ ಕಾಲದಲ್ಲಿ ತಮ್ಮ ಸ್ವಪ್ರತಿಷ್ಠೆ, ಅವನು ಯಾವನೋ ಪಕ್ಕದಲ್ಲಿರುವಂತಹ ರಾಜನ ಮೇಲೆ ಒಬ್ಬ ನವಾಬನೋ ದಾಳಿಕೋರನೋ ಬಂದು ಅವನಿಗೆ ತೊಂದರೆ ಕೊಡ್ತಾ ಇದ್ದರೆ ಇವನು ಖುಷಿ ಪಡ್ತಾನ? ಯಾಕಂದರೆ ಅವನು ಸೋತ್ರೆ ಅವನೊಂದಿಷ್ಟು ಭೂಭಾಗ ನಾನು ತೊಗೊಳ್ಬೋದು ಅಂತ ಇವನು. ಇದಕ್ಕೆ ಆರ್ಯಾವರ್ತ ಕಾನ್ಷಿಯಸ್ನೆಸ್ ಅಂತ ನಮ್ಮ KM ಮುನ್ಷಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆರ್ಯಾವರ್ತದ ಪ್ರಜ್ಞೆ ಅಂದರೆ ಭಾರತೀಯ ಪ್ರಜ್ಞೆನ ನಮ್ಮ ರಾಜರು ಕಳ್ಕೊಂಡಿದ್ರಿಂದ ಇದಾಗಿತ್ತು.